ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬಂದಿದೆ ಅಂತ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ಅದನ್ನ ಜಸ್ಟ್ 5 ಮಿನಿಟ್ಸ್ ಅಂದರೆ ಕೇವಲ 5 ನಿಮಿಷದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಬಂದಂಥ ಯೂಟ್ಯೂಬ್ ಚಾನಲ್ನು ಆರಾಮಾಗಿ ಈಸಿಯಾಗಿ 100ಕ್ಕೆ 90% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ನೀವು ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾನಿಟೈಸೇಷನ್ ಅಪೀಲ್ ಮಾಡೋದು ತುಂಬ ಸಿಂಪಲ್. ನೀವು ಈಗ ರಿವ್ಯೂಸ್ ಕಂಟೆಂಟ್ ಬಂದ ತಕ್ಷಣ ವಾಪಸ್ ನೀವು ರಿಸ್ಟಾರ್ಟ್ ಅಪೀಲ್ ಮಾಡ್ತಾರೆ ಅಂದರೆ ಅಪೀಲ್ ಮಾಡ್ಬೇಕಂತ ನೋಡ್ತಾ ಇರ್ತಾರೆ. ಅದ್ರ ಬಟ್ ತುಂಬ ಸಿಂಪಲು. ಜಸ್ಟ್ 5 ನಿಮಿಷದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆರಾಮಾಗಿ ಈಸಿಯಾಗಿ ಮಾನಿಟೈಸೇಷನ್ ರಿವ್ಯೂಸ್ ಕಂಟೆಂಟ್ ಬಂದಂಥ ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ತುಂಬ ಜನ ಕೂಡ ನನಗೆ ಕೇಳ್ತಾ ಇದ್ರು, ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಏನಪ್ಪ ಬ್ರದರ್ ನನಗೆ ರಿವ್ಯೂಸ್ ಕಂಟೆಂಟ್ ಬಂದಿದೆ, ಹೇಗೆ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾರೆ. ತುಂಬ ಸಿಂಪಲ್. ರಿವ್ಯೂಸ್ ಕಂಟೆಂಟ್ ಬಂದರೂ ಕೂಡ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಆನ್ ಮಾಡೋದು ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಸಂತರ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಕೊಡೋದು ಜಸ್ಟ್ ಫೇಸ್ಬುಕ್ ಕೂಡ ಒಂದು ಫಾಲೋ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲೇ ಹೇಳ್ತೀನಿ, ರಿವ್ಯೂಸ್ ಕಂಟೆಂಟ್ ಬಂದರೂ ಕೂಡ ಏನು ಭಯಪಡೋ ಅವಶ್ಯಕತೆ ಇಲ್ಲ. ತುಂಬ ಸಿಂಪಲಾಗಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಬೋದು. ಯಾವ ರೀತಿ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲು ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ತುಂಬ ಸಿಂಪಲ್. ಈ ಒಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬಂದಿದೆ. ಒಬ್ಬರು ಬ್ರದರ್ ಕೊಟ್ಟಿದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ನನಗೆ ಕೊಟ್ಟಿದ್ದಾರೆ. ನೋಡ್ಕೋಬೋದು. ಈ ಒಂದು ಯೂಟ್ಯೂಬ್ ಚಾನಲ್ಗೆ ರಿವ್ಯೂಸ್ ಕಂಟೆಂಟ್ ಬಂದಿದೆ. ಇಲ್ಲಿ ರೀಸ್ಟಾರ್ಟ್ ಅಪೀಲ್ ಅಂತ ಬಂದಿದೆ, ಸ್ಟಾರ್ಟ್ ಅಪೀಲ್ ಅಂತ ಬಂದಿದೆ. ಈ ಒಂದು ಆಪ್ಷನ್ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪೀಲ್ ಮಾಡ್ಬೇಕಂತ ಇದ್ದಾರೆ. ತುಂಬ ಜನ ಕೂಡ ಅಪೀಲ್ ಮಾಡ್ಬೇಕಂತ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ. ಆದ್ರೆ ಬಿಟ್ಟು ಈ ರಿವ್ಯೂಸ್ ಕಂಟೆಂಟ್ ಬಂದಂಥ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. 100% ಇರ್ತೀನಿ, 100ಕ್ಕೆ 90% ಮಾನಿಟೈಸೇಷನ್ ಆನ್ ಆಗುತ್ತೆ. ಅದು ಯಾವ ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಜಸ್ಟ್ ತುಂಬ ಸಿಂಪಲ್. ಯೂಟ್ಯೂಬ್ ದ್ವಾರ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬಂದಂಥ ಯೂಟ್ಯೂಬ್ ಚಾನಲ್ ಕೂಡ ನೀವು ಅಪೀಲ್ ಅಂದರೆ ವಾಪಸ್ ಅಪೀಲ್ ಮಾಡಿ ನೀವು ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಬೋದು. ಅದು ಯಾವ ಅಂದ್ರೆ ತುಂಬ ಸಿಂಪಲ್. ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟ್ ಅಪೀಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಲವೊಂದಷ್ಟು ಸ್ಟೆಪ್ಸ್ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ನೋಡಿ, ನೆಕ್ಸ್ಟ್ ಸ್ಟೆಪ್ಸ್ ಅಂತ ಬಂದ್ಬಿಟ್ಟು ಅಂದರೆ ಕೆಲವೊಂದಷ್ಟು ಸ್ಟೆಪ್ಸ್ ಹೇಳ್ತಾರೆ. ಅಂದರೆ ಸ್ಟೆಪ್ ಈ ರೀತಿ ಕೆಲವೊಂದಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲವೊಂದಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ ಒಂದು ಪಾಯಿಂಟ್ಸ್ ಮೂಲಕ ನೀವು ನೋಡಬೇಕು, ಒಂದು ಸ್ಟೆಪ್ ಫಾಲೋ ಮಾಡಿ ಒಂದು ವಿಡಿಯೋ ಮಾಡಬೇಕು. ಆ ವಿಡಿಯೋ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಅಪೀಲ್ ಮಾಡಬೇಕು. ಆವಾಗ ನಾನು ನಿಮ್ಗೆ ಹೇಳ್ತಾನೆ ಅದು ಯಾವ ರೀತಿ ಅಂತ ಹೇಳ್ತೇನೆ. ನೀವು ಏನು ಭಯಪಡೋಸ್ಕತ್ತಲ್ಲ, ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತಾನೆ. ಇದರಲ್ಲಿ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಂದ್ರೆ ನೋಡಿ, ಫಿಲಮ್ ಯುವರ್ ವಿಡಿಯೋಸ್ ಇನ್ ಸಪೋರ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಅಂದರೆ ನಿಮ್ಮ ಒಂದು ವಿಡಿಯೋ ಯಾವ ಒಂದು ಲ್ಯಾಂಗ್ವೇಜ್ ಸಪೋರ್ಟ್, ಅಂದರೆ ಈಗ ನೀವು ಯೂಟ್ಯೂಬ್ ಟೀಮ್ದವ್ರಿಗೆ ಏನು ಮಾಡಬೇಕು, ಒಂದು ಜಸ್ಟ್ 5 ನಿಮಿಷದ ಒಂದು ವಿಡಿಯೋ ಮಾಡಬೇಕು. ಆ ವಿಡಿಯೋ ಯಾವ ರೀತಿ ಮಾಡೋದು ನಾನು ನಿಮ್ಗೆ ಹೇಳ್ತೀನಿ. ತುಂಬ ಸಿಂಪಲ್. ಯಾರೆಲ್ಲ ರಿವ್ಯೂಸ್ ಕಂಟೆಂಟ್ ಬಂದಿದೆ ಪ್ರತಿಯೊಬ್ಬರು ಯಾವ ರೀತಿ ಮಾಡೋದು ಏನು ಎಲ್ಲ ನಾನು ನಿಮ್ಗೆ ಹೇಳ್ತೇನೆ. ನಾ ಇರೋದು ನಿಮಗೋಸ್ಕರ, ಯಾರು ಕೂಡ ಟೆನ್ಷನ್ ಬೇಡ. ಈಗ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಅಂದರೆ ಜಸ್ಟ್ ಅವ್ರು ಏನು ಮಾಡ್ತಾರೆ, ಕೆಲವೊಂದಷ್ಟು ಲ್ಯಾಂಗ್ವೇಜ್ ಇದೆ. ಅಂದರೆ ಕೆಲವೊಂದಷ್ಟು ಲ್ಯಾಂಗ್ವೇಜಲ್ಲಿ ಒಂದು ವಿಡಿಯೋ ಕ್ರಿಯೇಟ್ ಮಾಡೋಕೆ. ಯಾವ ಲ್ಯಾಂಗ್ವೇಜ್? ಇಂಗ್ಲೀಷ್, ಹಿಂದಿ ಮತ್ತು ಬೇರೆ ಲ್ಯಾಂಗ್ವೇಜ್ ಇದೆ. ಆದ್ರೆ ಬಟ್ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಇಲ್ಲ. ಆ್ಯಕ್ಚುಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಇಲ್ಲ. ಜಸ್ಟ್ ನೀವೇನು ನೋಡ್ಕೊಂಡು ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕು. ಅದು ಯಾವ ರೀತಿ ವಿಡಿಯೋ ಕ್ರಿಯೇಟ್ ಮಾಡೋದು ಹೇಳ್ತೇನೆ. ಸೆಕೆಂಡ್ ಬಂದ್ಬಿಟ್ಟು ಕಿಪ್ ಯುವರ್ ವಿಡಿಯೋ ಅಂಡರ್ 5 ಮಿನಿಟ್ಸ್ ಅಂದರೆ 5 ನಿಮಿಷದ ಒಳಗಡೆನೇ ಇರಬೇಕು ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ. ಅದು ಯಾವ ಒಂದು ವಿಡಿಯೋ ಹೇಳ್ತೇನೆ ನಾನು ನಿಮಗೆ. 5 ನಿಮಿಷದ ಒಳಗಡೆ ಇರಬೇಕು ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ. ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಹೇಳ್ತೇನೆ ನಾನು. ತುಂಬ ಸಿಂಪಲ್. 5 ನಿಮಿಷದ ಒಳಗಡೆ ಇರಬೇಕು ನಿಮ್ಮೊಂದು ವಿಡಿಯೋ. ಮತ್ತು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಅಂದ್ರೆ ಶೋ ಯುವರ್ ಚಾನಲ್ URL ವಿತ್ ಅಂದರೆ ವಿಚ್ ದ ಫಸ್ಟ್ 30 ಸೆಕೆಂಡ್ಸ್. ಅಂದ್ರೆ ಆ ಒಂದು ವಿಡಿಯೋ 30 ಸೆಕೆಂಡ್ಸ್ ಮೇನ್ ಇಂಪಾರ್ಟೆಂಟ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮು ಮತ್ತು ನಿಮ್ಮೊಂದು ಯೂಟ್ಯೂಬ್ ಚಾನಲ್ URL ನೀವು ತೋರಿಸ್ಬೇಕು. ಎಷ್ಟೋ 30 ಸೆಕೆಂಡ್ವರೆಗೆ ನೀವು ತೋರಿಸ್ಬೇಕು. ಅದು ಯಾವ ರೀತಿ ಅದನ್ನು ಕೂಡ ಹೇಳ್ತೇನೆ ನನಗೆ. ಮೇನ್ ಇಂಪಾರ್ಟೆಂಟ್ ಯಾರೆಲ್ಲ ರಿವ್ಯೂಸ್ ಕಂಡು ಬಂದರೆ ಪ್ರತಿಯೊಬ್ಬರು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೇನೇ ಅಂದರೆ ನೋಡಿ, ಮೇನ್ ಅಂದರೆ ರಿವೀಡ್ಸ್ ಫೀಡ್ಬ್ಯಾಕ್ ಆ್ಯಂಡ್ ಯು ಟೆಲ್ ಯು ವೇ ಅಂತ ಇದೆ. ಕೆಲವೊಂದಷ್ಟು ಮಿಸ್ಟೇಕ್ ಎಲ್ಲ ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದರ ನಂತರ ಬಂದು ಪ್ರೈವೇಟ್ ವಿಷಲ್ ಎಕ್ಸಾಂಪಲ್ ಯುವರ್ ಹೌ ಕ್ರಿಯೇಟ್ ದ ವಿಡಿಯೋ ಇನ್ಕ್ಲೂಡ್ ಯು ಫಿಲಮ್ ಆ್ಯಂಡ್ ಎಡಿಟ್ ದಮ್ ಅಂತ ಬಂದ್ಬಿಟ್ಟು ಈ ಒಂದು ವಿಡಿಯೋ ಎಡಿಟ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಎಲ್ಲ ನನಗೆ ಹೇಳ್ತೇನೆ. ತೆರಳು ಬಂದ್ಬಿಟ್ಟು ಔ ಟು ಅಡ್ರೆಸ್ ದಿಸ್ ಫೀಡ್ಬ್ಯಾಕ್ ಅಂತ ಇದೆ. ಇದರಲ್ಲಿ ಗಿವ್ ಎಕ್ಸಾಂಪಲ್ ದ ಯಾರ್ಡ್ ಕಮ್ಯುನಿಟಿ ಅವರ್ ನೀಟ್ ವಿಡಿಯೋಸ್ ಅಂತ ಇದೆ. ಇದೇನಿಲ್ಲ. ಶೋ ಯುವರ್ ಚಾನಲ್ ದಟ್ ಈಸ್ ನೋಟಿಸಬಲ್ ಡಿಫರೆಂಟ್ ಯುವರ್ ರಿಚ್ ಅಂತ ಇದೆ. ಇದನ್ನ ಬಿಟ್ಟರೆ ಏನೂ ಇಲ್ಲ. ತೆರಳ್ಬಿಟ್ಟು ಸಬ್ಮಿಟ್ ಅಪ್ಲೈ ನೋಡಿ, ಸಬ್ಮಿಟ್ ಯುವರ್ ಅಪೀಲ್ ಬೈ ನವೆಂಬರ್ 29 ಕೊಟ್ಟಿದ್ದಾರೆ. ಅದ್ರ ಜೊತೆ ನಿಮ್ಮೊಂದಿಗೆ URL ಕೇಳಿದ್ದಾರೆ. ಇದೇನಪ್ಪ ಅಂದ್ರೆ ತುಂಬ ಸಿಂಪಲ್. ನಾನು ಹೇಳ್ತೇನೆ ಜಸ್ಟ್ ಯೂಟ್ಯೂಬ್ದಲ್ಲಿ ಏನಂತ ಹೇಳ್ತಾರೆ, ಒಂದು 5 ನಿಮಿಷದ ಒಂದು ವಿಡಿಯೋ ಮಾಡಬೇಕು. ವಿಡಿಯೋ ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಎಕ್ಸಾಂಪಲ್ ಹೇಳ್ಬಿಟ್ಟು ನಮಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ವಿಡಿಯೋ ಮಾಡೋದು ನಿಮ್ಗೆ ತೋರಿಸ್ತೀನಿ. ಏನೋ ತುಂಬ ಸಿಂಪಲ್. ಯಾವ ರೀತಿ ಅಂದರೆ ಆದ್ರೆ ಬಟ್ ಆ ಒಂದು ವಿಡಿಯೋ ಲ್ಯಾಂಗ್ವೇಜ್ ಒಂದು ಇಂಗ್ಲೀಷಲ್ಲಿ ಇರಬೇಕು, ಇಲ್ಲಾಂದ್ರೆ ಹಿಂದಿಯಲ್ಲಿ ಇರಬೇಕು. ನನ್ನ ಫ್ರೆಂಡ್ ಒಬ್ಬರು ಹಿಂದಿ ಇದ್ದಾರೆ, ಅವ್ರ ಕೈಯಲ್ಲೇ ಮಾಡಿಸಿದ್ದೀನಿ. ತುಂಬ ಸಿಂಪಲ್. ನಾನು ನಿಮ್ಗೆ ತೋರಿಸ್ತೀನಿ. ಪ್ಲೇ ಮಾಡಿ ನೋಡ್ಕೊಳ್ಳಿ. ಈಗ ನಾನು ಪ್ಲೇ ಮಾಡ್ತೀನಿ. सर ये देख सकते हो, ये मेरा चैनल है, येल्लो गानीगर बोल के नेम से चैनल है. और ये है मेरा चैनल का URL. आप ऊपर देख सकते हो, ये है मेरा चैनल का URL. और ये जो भी मैंने वीडियो
ನೀವೇನು ಮಾಡ್ಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಜಸ್ಟ್ ಒಂದು ಕ್ಯಾಮ್ರಾ ತೊಗೊಳ್ಳಿ, ಅಂದರೆ ಫೋನ್ ತೊಗೊಳ್ಳಿ, ನಿಮ್ಮ ಫೋನ್ ತೊಗೊಂಡು ಕ್ಯಾಮ್ರಾ ತೊಗೊಂಡು ಏನು ಮಾಡಬೇಕು, ಒಂದು ನಿಮ್ಮ ಫ್ರೆಂಡ್ ಮೊಬೈಲ್ ಅಥವಾ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿ ಒಂದು ಜಸ್ಟ್ ಒಂದು ಕ್ಯಾಮ್ರಾ ತೊಗೊಂಡು ಇದರಲ್ಲಿ ಆನ್ ಮಾಡಿ ನೀವೇನು ಮಾಡಬೇಕು, ಇದು ನನ್ನೊಂದು ಯೂಟ್ಯೂಬ್ ಚಾನಲ್ ಲೋಗೋ, ನನ್ನೊಂದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ನೇಮು ಮತ್ತು ಅದರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಲೋಗೋ URL ನೋಡ್ಕೊಳ್ಬೇಕು. ಇದು 30 ಸೆಕೆಂಡ್ ನೀವು ಮಾಡಬೇಕು. ಅದರ ನಂತರ ನೀವು ಹೇಳ್ಬೇಕು, ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಒರಿಜಿನಲ್ ಕಂಟೆಂಟ್ ಆಗಿರುತ್ತೆ, ನಿಮ್ಮ ವೀಡಿಯೋ ತೋರಿಸೋದು ಮತ್ತು ಅದರ ಜೊತೆ ನಿಮ್ಮದು ಅಬೌಟ್ ಸೆಕ್ಷನ್ ತೋರಿಸೋದು, ಮತ್ತು ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಕಮ್ಯುನಿಟಿಗೆ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಈಗ ರಿವ್ಯೂಸ್ ಕಂಟೆಂಟ್ ಬಂದಿದೆ, ಅಪ್ಲೈ ಮಾಡ್ತಾ ಇದ್ದೀನಿ, ಸ್ವಲ್ಪ ನನ್ನ ಚಾನಲ್ ಚೆಕ್ ಮಾಡಿ, ಮಿಸ್ಟೇಕ್ ಆಗಿ ರಿವ್ಯೂಸ್ ಕಂಟೆಂಟ್ ಬಂದಿದೆ ಅಂತ ಈ ರೀತಿ ಹೇಳಿ ನೀವು ಜಸ್ಟ್ ಒಂದು 5 ಮಿನಿಟ್ಸ್ ಒಂದು ವೀಡಿಯೋ ಮಾಡಬೇಕು. ಎಕ್ಸಾಂಪಲ್ ಅಂದ್ಬಿಟ್ಟು 5 ನಿಮಿಷದ ಒಂದು ವೀಡಿಯೋ ಮಾಡಬೇಕು. ಆ ವೀಡಿಯೋ ಶೂಟ್ ಮಾಡ್ಕೊಂಡು ನೀವು ಜಸ್ಟ್ ಏನು ಮಾಡ್ಬೇಕು, ತುಂಬ ಸಿಂಪಲ್ ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳಿ. ಯಾವ ರೀತಿ ವೀಡಿಯೋ ಶೂಟ್ ಮಾಡೋದು ತುಂಬ ಸಿಂಪಲ್ ಆಗಿ ಹೇಳಿದ್ನಲ್ಲ, ನನಗೆ ತೋರಿಸಿದ್ದೀನಿ, ಏನೂ ಇಲ್ಲ, ಅದರಲ್ಲಿ ತುಂಬ ದೊಡ್ಡ ಕೆಲಸ ಇಲ್ಲ. ಜಸ್ಟ್ ಆ ಒಂದು ವಿಡಿಯೋ ಟೈಟಲ್ ಮತ್ತು ಅಂದರೆ ಯಾವ ರೀತಿ ವಿಡಿಯೋ ಚಾನಲ್ ನೇಮು ಮತ್ತು ಅದ್ರ ಜೊತೆ ನಿಮ್ಮೊಂದು ಚಾನಲ್ URL ಮತ್ತು ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ಮತ್ತು ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಹಾಕಿರಿ, ಕಮ್ಯುನಿಟಿ ತೋರಿಸೋದು ಮತ್ತು ಅಬೌಟ್ ಸೆಕ್ಷನ್ ತೋರಿಸೋದು, ಮತ್ತೆ ನಿಮ್ಮೊಂದು ವಿಡಿಯೋ ಜಸ್ಟ್ ಪ್ಲೇ ಮಾಡಿ ವಿಡಿಯೋ ತೋರಿಸೋದು, ಅದರಲ್ಲಿ ಯೂಸ್ ಮಾಡೋ ವಾಯ್ಸು ನಂದೇ ಓನ್ ಕಂಟೆಂಟು, ಈ ರೀತಿ ನೀವು ಹೇಳ್ಬೇಕು. ಈ ರೀತಿ ಮಾಡಿ ನೀವು ವಿಡಿಯೋ ಕ್ರಿಯೇಟ್ ಮಾಡಬೇಕು. ಈ ಒಂದು ವಿಡಿಯೋಗೆ ನಾನು ನಿಮ್ಗೆ ಈಗಾಗಲೇ ಕೂಡ ಹೇಳಿದ್ದೀನಿ, ಈ ಒಂದು ವಿಡಿಯೋಗೆ ನೀವು ಏನು ಮಾಡಬೇಕು, ಹಿಂದಿ ವಾಯ್ಸ್ ಓವರ್ ಮಾಡ್ಕೊಳ್ಳಿ. ಇದು ನನ್ನ ಫ್ರೆಂಡ್ ಒಬ್ಬರು ಹಿಂದಿ ಇದ್ದಾರೆ, ಮಾತಾಡ್ತಾರೆ, ಅವ್ರ ಜೊತೆ ಅವ್ರದ್ದು ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ವಾಯ್ಸ್ ಓವರ್ ಮಾಡಿಸಿದ್ರೆ ನಿಮ್ಗೆ ತೋರಿಸ್ಬೇಕಂತ ಒಂದು ವಾಯ್ಸ್ ಓವರ್ ಮಾಡಿದ್ದೀನಿ. ಜಸ್ಟ್ ನೀವು ವಾಯ್ಸ್ ಓವರ್ ಮಾಡಬೇಕು. ಈ ವಾಯ್ಸ್ ಓವರ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ನಿಮ್ಮೊಂದು ವಿಡಿಯೋ ಅದನ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಯಾವ ರೀತಿ, ಪಬ್ಲಿಕ್ ಅಪ್ಲೋಡ್ ನಾನು ತೋರಿಸ್ತೀನಿ ಯಾವ ರೀತಿ ಅಪ್ಲೋಡ್. ನೀವೇನು ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ, ಅಪ್ಲೋಡ್ ಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಅಂದರೆ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಂಡು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಏನು ಫೈಲ್ ಸೆಲೆಕ್ಟ್ ಅಂತ ಬರುತ್ತೆ, ನಾನು ತೋರಿಸ್ತೀನಿ ನೋಡಿ, ತುಂಬ ಸಿಂಪಲ್. ಓಕೆ, ಅದರ ನಂತರ ಆ ಒಂದು ವಿಡಿಯೋ ನೀವು ಏನು ಮಾಡ್ಕೋ ಸೆಲೆಕ್ಟ್ ಮಾಡಿದ ತಕ್ಷಣ ಆ ಒಂದು ವಿಡಿಯೋ ಅಪ್ಲೋಡಿಂಗ್ ಆಗ್ತಾ ಇರುತ್ತೆ. ಆ ಒಂದು ವಿಡಿಯೋಗೆ ಟೈಟಲ್ ನೀವು ಏನು ಹಾಕೋ ತುಂಬ ಸಿಂಪಲ್ ಆಗಿರುತ್ತೆ ನೋಡಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಇದರಲ್ಲಿ ಯಾವ ರೀತಿ ಅಂದರೆ, ಈ ರೀತಿ ಮಾಡಿದ್ರೆ ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಜಸ್ಟ್ ಏನು ಮಾಡೋಂಗಿಲ್ಲ, ಇಲ್ಲಿ ನಾವೇನು ಓಕೆ ಅಪ್ಲೈ ವಿಡಿಯೋ ಈ ರೀತಿ ನೀವು ಒಂದು ಟೈಟಲ್ ಹಾಕಿ ಜಸ್ಟ್ ಅದರ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೇನು ಮಾಡೋ ಅವಶ್ಯಕತೆ ಇಲ್ಲ, ನೀವು ಇದಕ್ಕೇನು ಡಿಸ್ಕ್ರಿಪ್ಷನ್ ಹಾಕಬೇಕು ಅದನ್ನ ಹಾಕಬೇಕು ಏನಿಲ್ಲ. ಅದರಂತ ನೋಡ್ಬಿಟ್ಟು ಇಲ್ಲಿ ಡ್ಯಾಶ್ಬೋರ್ಡ್ ಇದನ್ನು ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಒಂದು ಸ್ವಲ್ಪ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ, ಈ ರೀತಿ ಮಾಡಿ ನೀವು ಜಸ್ಟ್ ಅಂದರೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಏನು ನೀವು ಹಾಕೋದು ಅವಶ್ಯಕತೆ ಇಲ್ಲ. ಆ ರೀತಿ ಹಾಕ್ಬೇಕು ಈ ರೀತಿ ಹಾಕ್ಬೇಕಂದ್ರೆ ಏನೂ ಇಲ್ಲ. ಜಸ್ಟ್ ನೀವೇನು ಮಾಡ್ಕೋ. ಓಕೆ, ನಾನು ತೋರಿಸ್ತೀನಿ ನೋಡಿ. ಓಕೆ, ಸ್ವಲ್ಪ ಓಕೆ, ಇದು ನೀವೇನು ಮಾಡ್ಬೇಕು, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಚೆಕ್ಔಟ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಚೆಕ್ಔಟ್ ಮಾಡಿದ ತಕ್ಷಣ ನಿಮ್ಮೊಂದು ವಿಡಿಯೋ ಅಪ್ಲೋಡಿಂಗ್ ಆಗ್ತಾ ಇರುತ್ತೆ. ನೀವೇನು ಮಾಡ್ಕೋ, ಈ ಒಂದು ವಿಡಿಯೋ ಏನು ಮಾಡ್ಕೊಂಡು ನೀವು ಜಸ್ಟ್ ಪಬ್ಲಿಕ್ ಮಾಡೋಣ, ಮೇನ್ ಇಂಪಾರ್ಟೆಂಟ್ ಆಯ್ತಾನೆ. ಈ ವಿಡಿಯೋ ಪಬ್ಲಿಕ್ ಮಾಡೋಕೆ ನಿಮ್ಮ ಚಾನಲ್ ಬಗ್ಗೆ ಏನೇ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮಾಡಿದ್ರೆ ಅದನ್ನ ವಿಡಿಯೋ ಪಬ್ಲಿಕ್ ಮಾಡೋಕೆ ಆ ಒಂದು ವಿಡಿಯೋ ಅನ್ಲಿಸ್ಟೆಡ್ ಹಾಕೊಳ್ಳಿ. ತುಂಬ ಸಿಂಪಲ್ ಆಗಿ ತೋರಿಸಿ ನೋಡಿ. ಓಕೆ, ಅನ್ಲಿಸ್ಟೆಡ್ ಹಾಕಿ ಜಸ್ಟ್ ನೀವೇನು ಮಾಡ್ಕೋ, ಆ ಒಂದು ವಿಡಿಯೋ ಲಿಂಕ್ ಕಾಪಿ ಮಾಡ್ಕೊಳ್ಕೊ. ಮೇನ್ ಇಂಪಾರ್ಟೆಂಟ್ ಅನ್ಲಿಸ್ಟೆಡ್ ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೋ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ವಿತಿನ್ 5 ಮಿನಿಟ್ಸಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತದೆ, ಜಾಸ್ತಿ ಇಲ್ಲ. ಆದ್ರೆ ಬಟ್ ಆ ಒಂದು ವಿಡಿಯೋ ಲೆಂತ್ ಎಷ್ಟಾಗಿರ್ಬೇಕು, ಮಿನಿಮಮ್ ಮೇಲೆ ಕೊಟ್ಟಿದ್ದಾರೆ ಅವ್ರು 5 ನಿಮಿಷ ಒಳಗಡೆ ಆಗಿರ್ಬೇಕು. ಜಸ್ಟ್ ನೀವು ಅದನ್ನ ಅನ್ಲಿಸ್ಟೆಡ್ ಹಾಕಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ತಕ್ಷಣ ನೀವೇನು ಮಾಡ್ಕೋ, ಈಗ ರಿವ್ಯೂಸ್ ಅಂದರೆ ನಿಮ್ಮ ಮಾನಿಟೈಸೇಷನ್ ಆಪ್ಷನಲ್ಲಿ ಹೋದ ತಕ್ಷಣ ನಿಮಗೆ ರಿವ್ಯೂಸ್ ಕಂಟೆಂಟ್ ಬಂದಿಲ್ಲ, ಸ್ಟಾರ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ URL ಕೇಳಿದ್ದಾರೆ, ಅಂದರೆ ನಿಮ್ಮ ಚಾನಲ್ದು URL ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಬ್ಯಾಕ್. ಓಕೆ, ಇಲ್ಲಿ URL ಕೇಳಿದಾರಲ್ಲ, ಇಲ್ಲಿ ಏನು ಮಾಡ್ಕೋ, ಅದನ್ನ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಜಸ್ಟ್ ನೀವು ಕ್ರಿಯೇಟ್ ಮಾಡೋದು ಆ ಒಂದು ಲಿಂಕ್ ಪೇಸ್ಟ್ ಮಾಡಿ. ಜಸ್ಟ್ ಪೇಸ್ಟ್ ಮಾಡಿ, ಏನು ಮಾಡೋಂಗಿಲ್ಲ, ತುಂಬ ಸಿಂಪಲ್. ನಾನು ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕೋತೀನಿ. ಓಕೆ, ಪೇಸ್ಟ್ ಮಾಡಿ ನೀವೇನು ಮಾಡ್ಕೋ, ಜಸ್ಟ್ ಸಬ್ಮಿಟ್. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ನಾ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರ್ತದೆ ನೋಡಿ. ಯುವರ್ ಅಪ್ಲೈ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ ನೋಡಿ. ವಿ ರಿವ್ಯೂ ಯುವರ್ ಅಪೀಲ್ ದ ಗೆಟ್ ಬ್ಯಾಕ್ ದ 14 days ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆ ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ನೋಡಿ. ರಿಮೆಂಬರ್ ಯುವರ್ ಡಿಲೀಟ್ ಆ್ಯಂಡ್ ವಿಡಿಯೋಸ್ ಅಪ್ಲೋಡ್ ಯುವರ್ ರಿಚ್ಡ್ ವಿಡಿಯೋ ಚಾನಲ್ ರಿವ್ಯೂ ಡಿಗ್ರೀಸ್ ಇನ್ ದಟ್ ಅಂತ ಕ್ಲಿಯರ್ ಆಗಿ ಕೊಡ್ತಾರೆ. ಅದಂತ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ಏನು ಮಾಡಿದ್ರೆ ಸಬ್ಮಿಟ್ ಮಾಡಿದ್ರೆ ಅಂದರೆ ಅಪ್ಲೈ ಮಾಡಿದ್ರೆ. ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ರಿಜೆಕ್ಟ್ ಆದರೂ ಮಾನಿಟೈಸೇಷನ್ ರಿವ್ಯೂಸ್ ಕಂಟೆಂಟ್ ಬಂದ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು. ಆದರೆ ಒಂದು ಕಂಡೀಷನ್, ಯಾವುದೇ ರೀತಿ ವಿಡಿಯೋ ಡಿಲೀಟ್ ಮಾಡೋಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಆಯ್ತಾನೆ. ರಿವ್ಯೂಸ್ ಕಂಟೆಂಟ್ ಬಂದಿದ ತಕ್ಷಣ ನೀವು ಯಾವುದೇ ರೀತಿ ವಿಡಿಯೋ ಡಿಲೀಟ್ ಮಾಡೋಂಗಿಲ್ಲ. ನೀವು ಏನಾದರೂ ವಿಡಿಯೋ ಯೂಸ್ ಮಾಡಿದ್ರೆ ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ಯಾವುದೇ ರೀತಿ ವಿಡಿಯೋ ಡಿಲೀಟ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಜಸ್ಟ್ ನೀವು ಒಂದು 5 ಮಿನಿಟ್ಸ್ ಎಕ್ಸಾಂಪಲ್ ಅಂದ್ಬಿಟ್ಟು ನಾನು ನೀವು ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡಿದ್ರೆ ತುಂಬ ಸಿಂಪಲ್. ಏನಿಲ್ಲ, ಜಸ್ಟ್ ಈ ರೀತಿ ಒಂದು ವಿಡಿಯೋ ಮಾಡೋದು. ಇದು ನನ್ನೊಂದು ಯೂಟ್ಯೂಬ್ ಚಾನಲ್, ನಾನು ಈ ರೀತಿ ವಿಡಿಯೋ ಮಾಡ್ತೇನೆ, ಈ ರೀತಿ ವಿಡಿಯೋ ಮಾಡ್ತೇನೆ ಅಂತ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳಿ. ಅದು ನಿಮ್ಮ ಫ್ರೆಂಡ್ಗೆ ಹೇಳಿ, ಯಾರಾದರೂ ಹಿಂದಿ ಮಾತಾಡೋದ್ರೆ ಅವ್ರಿಗೆ ಅವ್ರ ಕೈಲಿ ಅವ್ರ ಬಾಯಲ್ಲಿ ವಾಯ್ಸ್ ಅವ್ರು ಕೊಡಿಸಿ, ಏನು ಪೇಸ್ ತೋರಿಸ್ಬೇಕಂತ ಅವಶ್ಯಕತೆ ಇಲ್ಲ. ವಾಯ್ಸ್ ಅವ್ರು ಕೊಡಿಸಿ ಜಸ್ಟ್ ಅದನ್ನು ಏನು ಮಾಡಿ ಒಂದು ವಿಡಿಯೋ ಎಡಿಟ್ ಮಾಡ್ಕೊಂಡು ಕ್ಲಿಯರ್ ಹೇಳ್ಬಿಟ್ಟೆ, ನಾನು ಇಲ್ಲಿಂದ ಟಾಪಿಕ್ ತಗೋತೀನಿ, ಈ ರೀತಿ ವಿಡಿಯೋ ಮಾಡ್ತೀನಿ, ಈ ರೀತಿ ಶೂಟ್ ಮಾಡ್ತೀನಿ, ಈ ರೀತಿ ಅಪ್ಲೋಡ್ ಇಷ್ಟು ಮಾಡಿ ಕ್ಲಿಯರ್ ಒಂದು 5 ನಿಮಿಷ ಒಳಗಡೆ ಒಂದು ವಿಡಿಯೋ ಮಾಡಿ ಆ ಒಂದು ವಿಡಿಯೋ ಏನು ಮಾಡಿ ಅನ್ಲಿಸ್ಟೆಡ್ ಆಗಿ ಅಪ್ಲೋಡ್ ಮಾಡಿ. ಈಗ ನಾನು ತೋರಿಸ್ತೀನಿ, ಈ ರೀತಿ ಅನ್ಲಿಸ್ಟೆಡ್ ಅಪ್ಲೋಡ್ ಮಾಡಿ ಆ ಒಂದು ವಿಡಿಯೋ ಲಿಂಕ್ ಅಲ್ಲಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ವಿತಿನ್ 14 days ಒಳಗಡೆ ನಿಮಗೆ ಯೂಟ್ಯೂಬ್ ಟೀಮ್ನಿಂದ ರಿಪ್ಲೈ ಬರುತ್ತೆ. ಆವಾಗ ನಿಮ್ಮೊಂದು ಚಾನಲ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ 100% 90% ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಆನ್ ಆಗಿರೋ ಚಾನ್ಸಸ್ ತುಂಬ ಇದೆ. ಆವಾಗ ಚೆಕ್
ಚೆಕ್ ಮಾಡಿ ಎಲ್ಲ ಜೆನ್ಯೂನ್ ಎಲ್ಲ ನೋಡಿ ಅವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಬೇಕಾ ಮಾನಿಟೈಸೇಷನ್ ಆನ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಈ ರೀತಿ ಮಾಡ್ಕೊಂಡು ನೀವು ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ರಿವ್ಯೂಸ್ ಕಂಟೆಂಟ್ ಬಂದರೂ ಕೂಡ ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿರ್ತೈತೆ ಇವತ್ತು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಡೌಟ್ ಕ್ಲಿಯರ್ ಇರ್ತಾವೆ. ತುಂಬ ಜನ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಪ್ರಾಬ್ಲಮ್ ಬಿಟ್ಟಿತ್ತು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ನಿಮ್ಮ ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡಿದ್ರೆ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಗಂಟೆಗೆ ಸ್ಪ್ಯಾಮ್ ಸಲ್ಲೋಟ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.